ಮಂಗಳೂರು ಅಂದಾಕ್ಷಣ ನೆನೆಸ್ಕೊಳ್ಳೋ ಬ್ರೇಕ್ಫಾಸ್ಟ್ ರೆಸಿಪಿ ಯಾವ್ದು ಹೇಳಿ? ನೀರ್ ದೋಸೆ. ಇದನ್ನ ಹೇಗ್ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ವೀಕ್ಷಕರೇ. ವೆಲ್ಕಮ್ ಟು ಫ್ಲೇವರ್ ಚೇಂಬರ್. ನೀರ್ ದೋಸೆ ಮಾಡೋದಿಕ್ಕೆ 1 ಕಪ್ ದೋಸೆ ಅಕ್ಕಿನ ಈ ಕಪ್ ನಲ್ಲಿ 1 ಕಪ್ ತಗೊಂಡು ಚೆನ್ನಾಗಿ ತೊಳ್ಕೊಂಡು 4 ರಿಂದ 5 ತಾಸು ನೆನೆಸ್ಕೋಬೇಕು. ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು 1 ಕಪ್ ಹಸಿ ಕಾಯಿ ತುರಿನೂ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಂಡು 1/4 ಕಪ್ ನೀರು ಹಾಕೊಂಡು ನೈಸ್ ಆಗಿ ರುಬ್ಕೋಬೇಕು. ಅಕ್ಕಿ ಜಾಸ್ತಿ ಇದ್ರೆ ಗ್ರೈಂಡರ್ಗೆ ಹಾಕೊಂಡ್ರೂ ಪರವಾಗಿಲ್ಲ. ನೋಡಿ ಈ ತರ ನೈಸ್ ಆಗಿರ್ಬೇಕು. ಇದನ್ನ ಮಿಕ್ಸಿಂಗ್ ಬೌಲ್ಗೆ ಹಾಕೊಂಡು ಒಂದು ಕಪ್ ಅಕ್ಕಿಗೆ 2.5 ಕಪ್ ನೀರು ಹಾಕೊಂಡ್ರೆ ಸಾಕಾಗತ್ತೆ. ಇದು ಹಾಲಿನ ಕನ್ಸಿಸ್ಟೆನ್ಸಿಗೆ ಬರಬೇಕಾಗತ್ತೆ. ನಾವು 1/4 ಕಪ್ ರುಬ್ಬೋವಾಗ ಹಾಕ್ಕೊಂಡಿದ್ದೀವಿ, ಹಾಗಾಗಿ 2 ರಿಂದ 2.25 ಕಪ್ 2.25 ಕಪ್ನಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ನೋಡುವಾಗ ಹಾಲಿನ ಥರನೇ ಕಾಣುತ್ತೆ. ಈಗ ದೋಸೆ ಹಂಚನ್ನ ಬಿಸಿ ಮಾಡಿಕೊಂಡು ಅದಕ್ಕೆ ಎಣ್ಣೆನೂ ಸವರ್ಕೊಂಡು ಸೌಟಲ್ಲಿ ಹಿಟ್ಟು ತಗೋಬೇಕು. ಪ್ರತಿ ಸತಿ ಹಿಟ್ಟು ತಗೊಳ್ಳೋವಾಗ್ಲೂ ಕೂಡ ಒಂದ್ಸಲ ಸ್ಟಿರ್ ಮಾಡ್ಕೊಳ್ಬೇಕು. ತಗೊಂಡ ಹಿಟ್ಟನ್ನ ಈ ತರ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಉದ್ದಿನ ದೋಸೆ ತರ ಮಾಡೋದಲ್ಲ. ಇದಕ್ಕೆ ಈ ತರ ಕಬ್ಬಿಣದ ಹಂಚಾದ್ರೆ ಚೆನ್ನಾಗಿರುತ್ತೆ. ಅದರಲ್ಲೂ ಇದಕ್ಕೆ ಸೈಡ್ ಇರೋದ್ರಿಂದ, ಬಾರ್ಡರ್ ಏನಿದೆಯಲ್ಲ ಅದು ಇರೋದ್ರಿಂದ ನೀರ್ ದೋಸೆ ಎರಿಯುವಾಗ ನೀಟಾಗಿ ಬರುತ್ತೆ. ನೀವು ಹೋಳಿಗೆ ಹಂಚು ಅಥವಾ ಹೋಟೆಲ್ಗಳಲ್ಲೆಲ್ಲ ದೊಡ್ಡದು ಪ್ಲೇನ್ ಹಂಚು ಇಡ್ತಾರಲ್ಲ, ಆ ಥರ ಆದರೆ ಸ್ವಲ್ಪ ಶೇಪ್ ಬರೋದಿಲ್ಲ ನೀರು ದೋಸೆಗೆ. ಇದಾದರೆ ರೌಂಡ್ ಶೇಪ್ ಕೂಡ ಬರುತ್ತೆ. ಸ್ಟಾರ್ಟಿಂಗಲ್ಲಿ ಕಲಿಯೋವಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆಗತ್ತೆ. ಮಾಡ್ತಾ ಮಾಡ್ತಾ ಕೈ ಕೂತ್ಕೊಳ್ಳುತ್ತೆ ಅಂತಾರಲ್ಲ, ಹಾಗೆ ಮಾಡ್ತಾ ಮಾಡ್ತಾ ಇದು ಕೂಡ ಕರೆಕ್ಟಾಗಿ ಬರುತ್ತೆ. ದೋಸೆ ಎರೆದ ಮೇಲೆ 1 ನಿಮಿಷ ಕವರ್ ಮಾಡಿ ಬೇಯಿಸಬೇಕು. ಇಲ್ಲ ಅಂದರೆ ಇದ್ರ ಮೇಲೆ ಬಿಳಿ ಬಿಳಿ ಉಳಿದು ಬಿಡತ್ತೆ. ನೀರು ಮಾತ್ರ ಒಣಗತ್ತೆ, ಅಕ್ಕಿ ಹಿಟ್ಟು ಅದೇ ಥರ ಅಲ್ಲೇ ಡ್ರೈ ಆಗಿಬಿಡತ್ತೆ. ಅಲ್ಲದೆ ಸೇರಿಸ್ಕೊಂಡಿರೋ ನೀರು ಕೂಡ ಕಡಿಮೆ ಆದರೆ ದೋಸೆ ದಪ್ಪನೂ ಆಗತ್ತೆ, ಜೊತೆಗೆ ದೋಸೆ ಹಿಟ್ಟು ಬಿಳಿ ಬಿಳಿ ಉಳಿದ್ಕೊಂಡು ಬಿಡತ್ತೆ. ಅದನ್ನು ನಾವು ನೋಡ್ಕೊಳ್ಬೇಕು. ಸಾಧಾರಣವಾಗಿ ಈಗ ನಾನು ಹೇಳಿರೋ ಅಳತೆ 1 ಕಪ್ ಅಕ್ಕಿಗೆ 2.5 ಕಪ್ ನೀರು. ಇದನ್ನ ಫಾಲೋ ಮಾಡಿದ್ರೆ ನೀಟಾಗಿ ಬರುತ್ತೆ. ಇನ್ನೂ ಒಂದು ಏನಂದರೆ, ಇದು ತಗೊಂಡಿರೋ ಅಕ್ಕಿ ಮೇಲೇನೂ ಡಿಪೆಂಡ್. ಇಲ್ಲಿ ನಾನು ಸ್ಟೋರ್ ಅಕ್ಕಿ ತೊಗೊಂಡಿದ್ದೀನಿ. ಸೋನಾ ಮಸೂರಿ ಅಕ್ಕಿನೂ ತಗೋಬೋದು. ನಾರ್ಮಲ್ ಆಗಿ ದೋಸೆ ಅಕ್ಕಿನೇ ಬಳಸೋದು ಜಾಸ್ತಿ. ನೋಡಿ, ದೋಸೆ ತೆಳ್ಳಗೂ ಬಂದಿದೆ, ಎಲ್ಲೂ ಬಿಳಿ ಬಿಳಿನೂ ಇಲ್ಲ, ಪರ್ಫೆಕ್ಟಾಗಿ ಬಂದಿದೆ. ನೋಡಿ ದೋಸೆಗೆ ಯಾವ ಟೆಕ್ಸ್ಚರ್ ಬಂದಿದೆ ನೋಡಿ. ಇದಕ್ಕೆ ವೈಟ್ ಆರ್ ರೆಡ್ ಎನಿ ಒನ್ ಕಾಯಿ ಚಟ್ನಿ ಕಾಂಬಿನೇಷನ್. ನೋಡಿದ್ರಲ್ಲ ವೀಕ್ಷಕರೇ, ನೀರು ದೋಸೆ ಹೇಗೆ ಮಾಡೋದು ಅಂತ. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಕೊಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದಗಳು.